ಬೆಳ್ಳಿ ಮೋಡದ ಕನಸು ಒಡೆದ ಇಂದಿರಾ, ಕಲಿಕೆ ಮತ್ತು ಕುಟುಂಬಗಳ ಸಮನ್ವಯ ಮಾಡಲು ಹೊರಟು ಕುಂಟಿದ ಅಪಸ್ವರ ಮತ್ತು ಅಪಜಯಗಳ ಮೀರಾ, ವೇಶ್ಯೆ ಆಗಿಯಾದರೂ ಬದುಕನ್ನು ಕಟ್ಟಿಕೊಳ್ಳುವ ಛಲವಿದ್ದ ರಮಾ ಸೋತು ನಿಂತಿದ್ದು. ಹೀಗೆ ಹಲವು ಕಾದಂಬರಿಗಳಲ್ಲಿ ತ್ರಿವೇಣಿಯವರು ಪ್ರಗತಿಶೀಲವಾಗಿ ಚಿಂತಿಸಿದ್ದಾರೆ. ಆದರೆ ವಿವಾಹ ಮತ್ತು ಕುಟುಂಬ ಎಂಬ ಸಾಂಸ್ಥಿಕ ರಚನೆಗಳನ್ನು ಈ ಪ್ರಗತಿಯ ದಾರಿಗೆ ಅಡ್ಡವಾಗಿ ತಾವೇ ನಿಲ್ಲಿಸಿಬಿಡುತ್ತಾರೆ. ಅವರು ತಮ್ಮ ನಾಯಕಿಯರಿಗೆ ಈ ಕಟ್ಟುಪಾಡುಗಳನ್ನು ಮೀರುವ ಶಕ್ತಿಯನ್ನು ಕೊಡುವುದಿಲ್ಲ. ತ್ರಿವೇಣಿಯವರ ಹೆಣ್ಣು ಲೋಕವು ಆಧುನಿಕ ಶಿಕ್ಷಿತ ಮಹಿಳೆಯರು ಆಗಷ್ಟೇ ಇನ್ನೂ ಅಡಿಗೆ ಮನೆಯಿಂದ ಡ್ರಾಯಿಂಗ್ ರೂಮ್ಗೆ ಹೊರಬರುತ್ತಿದ್ದ ಅನುಭವವನ್ನು ಪ್ರತಿನಿಧಿಸುತ್ತದೆ. ಇದರೊಂದಿಗೆ ತಮ್ಮನ್ನು ಹೋಲಿಸಿಕೊಳ್ಳುವ ಹೊಸ ಓದುಗ ವರ್ಗವೇ ಆ ಹೊತ್ತಿಗೆ ಸಿದ್ಧಗೊಂಡಿತ್ತು. ಈ ಮೊದಲು ವಿವರಿಸಿದ ಸಾಮಾಜಿಕ ವ್ಯಾಪ್ತಿಯ ಹೆಣ್ಣು ಮಕ್ಕಳ ಈ ಲೋಕವು ಈ ಓದುಗ ವರ್ಗಕ್ಕೆ ಆಪ್ತವೆನಿಸುತ್ತಿತ್ತು. ತ್ರಿವೇಣಿಯವರ ಕಾದಂಬರಿಗಳಿಗೆ ದೊರಕಿದ ಅಗಾಧ ಪ್ರಮಾಣದ ಓದುಗ ಸಮುದಾಯವು ಈ ಬಗೆಯದೆ. ಪ್ರಗತಿಯ ಆಲೋಚನೆ ಇದ್ದರೂ ಸಾಂಪ್ರದಾಯಿಕ ನಿಯಮಗಳನ್ನು ದಾಟಲಾಗದ ಮನಸ್ಥಿತಿ ಅದು. ಸ್ಫೋಟಿಸುವ ಸಾಧ್ಯತೆಗಳು ಕಾಣುತ್ತವೆ, ಆದರೆ ಕೊನೆಗೆ ನಿಯಮಗಳು ಸುಸ್ಥಿರವಾಗಿ ಉಳಿಯುತ್ತವೆ. ಒಂದು ಬಗೆಯ ಸುರಕ್ಷಿತವಾದ ಸಾಂತ್ವನದ ಹಿತವಾದ ಭಾವ. ತ್ರಿವೇಣಿಯವರ ಹೆಣ್ಣು ಲೋಕದ ಸಂವೇದನೆಗಳು ಓದುಗರ ಅನುಭವದ ಭಾಗವಾಗುವುದಿಲ್ಲ. ಅಂತಹ ಅನುಭವವನ್ನು ಒದಗಿಸುವ ಸಾಧ್ಯತೆ ಇದ್ದ ಸಾಮಗ್ರಿಯಂತೂ ಅವರ ಕಾದಂಬರಿಗಳಲ್ಲಿ ಇದೆ. ಆದರೆ ನಡೆಯಬೇಕಾದ ದಾರಿಯ ಇಕ್ಕಟ್ಟುಗಳಿಗೆ ಬೆದರಿ ನಿಂತ ಹೆಣ್ಣು ಲೋಕವೇ ಅಲ್ಲಿ ಎದುರಾಗುವುದು. ವಿವಾಹದ ಮೊದಲು ಅಂದರೆ ಕುಟುಂಬದ ಪೂರ್ವದಲ್ಲಿ ತ್ರಿವೇಣಿಯವರು ಹೆಂಗಸಿಗೆ ಬಿಡುಗಡೆಯ ಭಾವದ ಲೋಕವನ್ನು ಕಲ್ಪಿಸಿಕೊಡುತ್ತಾರೆ. ಈ ಲೋಕವು ವಿವಾಹದ ನಂತರ ಮಾಯವೇ ಆಗಿಬಿಡುತ್ತದೆ. ಕುಟುಂಬದ ಕಟ್ಟುಪಾಡುಗಳು ಹೆಂಗಸಿಗೆ ಇರುವ ಅವಕಾಶವನ್ನು ಕಡಿತಗೊಳಿಸುತ್ತವೆ. ಈ ವೈರುಧ್ಯಗಳು ತ್ರಿವೇಣಿಯವರ ಪಾತ್ರಗಳ ಅನುಭವದ ಭಾಗವಾಗಿ ಬರುತ್ತವೆ. ಆದರೆ ಇಂಥ ಅನುಭವ ಪಡೆದ ಅವರ ನಾಯಕಿಯರು ತಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳುತ್ತಾರೆ ಎಂದೇನೂ ಇಲ್ಲ. ಈ ವೈರುಧ್ಯತೆಯಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಇದೆ. ವಿವಾಹಕ್ಕೆ ಮೊದಲು ಹೆಣ್ಣು ಮಕ್ಕಳು ಸುಭದ್ರತೆಗಾಗಿ, ಸುರಕ್ಷತೆಗಾಗಿ ಕುಟುಂಬ ಜೀವನವನ್ನು ಬಯಸುತ್ತಾರೆ. ಆದರೆ ಕುಟುಂಬ ಜೀವನವು ಅವರಿಗಿದ್ದ ಭೌತಿಕ ಮತ್ತು ಮಾನಸಿಕ ಅವಕಾಶಗಳನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಅವರನ್ನು ನಿಷ್ಕ್ರಿಯರನ್ನಾಗಿ, ಹತಾಶರನ್ನಾಗಿ ಮಾಡುತ್ತದೆ. ಇನ್ನೂ ಅತಿಯಾಗಿ ಹೋಗಿ ಅವರನ್ನು ನಿರಾಶ್ರಿತರನ್ನಾಗಿ ಕೂಡ ಮಾಡಬಹುದು. ಕುಟುಂಬಗಳಲ್ಲಿ ಹೆಂಗಸರು ಎಂದೂ ಬೆರೆಯಲಾರದೆ ಹೋಗುತ್ತಾರೆ. ಸದಾಕಾಲವೂ ತಮ್ಮ ಇರವಿಗಾಗಿ ಹೋರಾಡುತ್ತಲೇ ಇರುತ್ತಾರೆ. ಕುಟುಂಬವು ಅವರಿಗೆ ಸಾಂತ್ವನ ಮತ್ತು ಒತ್ತಾಸೆಯನ್ನು ನೀಡುವುದಿಲ್ಲ. ಶರಪಂಜರದ ಕಾವೇರಿ, ಕೀಲುಗೊಂಬೆಯ ಸೀತೆ ಇಂತಹವರ ಕಥೆಗಳು ಸಾಮಾನ್ಯ. ಹೆಣ್ಣಿನ ಜೀವನದಲ್ಲಿ ಕುಟುಂಬ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆಯುವುದು ಒಂದು ಹಂತವಾದರೆ, ಆ ಸಂಸ್ಥೆಯ ಸವಾಲುಗಳನ್ನು ಎದುರಿಸಿ ಜೀವಿಸುವುದು ಇನ್ನೊಂದು ಹಂತ. ತ್ರಿವೇಣಿಯವರು ಮೊದಲ ಹಂತವನ್ನು ರಮ್ಯವಾಗಿ ಚಿತ್ರಿಸುತ್ತಾರೆ. ನಾಯಕಿಯರ ವಿವಾಹ ಪೂರ್ವದ ಅನುಭವಗಳು ಅವರ ವೈವಾಹಿಕ ಬದುಕಿನಲ್ಲಿ ನೈತಿಕ ಪ್ರಶ್ನೆಗಳಾಗಿ ಕಾಡುತ್ತವೆ ಮತ್ತು ಬಹುತೇಕ ಇವು ಲೈಂಗಿಕ ಅನುಭವಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳೇ ಆಗಿರುತ್ತವೆ. ಈ ಪಾತ್ರಗಳು ನೈತಿಕ ಸಂಘರ್ಷಕ್ಕೆ ಒಳಗಾಗುತ್ತವೆ. ಹೆಣ್ಣಿಗೆ
ಕುಟುಂಬ ಜೀವನದ ವರ್ತಮಾನ ಮತ್ತು ಭೂತಗಳೆರಡೂ ಒಂದು ಸಂಕೀರ್ಣ ಸನ್ನಿವೇಶವನ್ನು ರೂಪಿಸುತ್ತವೆ ಎಂಬುದನ್ನು ತ್ರಿವೇಣಿಯವರು ಕಾಣಿಸುತ್ತಾರೆ. ಸಾಮಾನ್ಯವಾಗಿ ತ್ರಿವೇಣಿಯವರ ಹೊತ್ತಿಗೆ ಬಂದಿದ್ದ ಹಲವು ಕಾದಂಬರಿಗಳು ಮಂಡಿಸದೇ ಇದ್ದ ಹೆಣ್ಣಿನ ಹೊಸ ಇಕ್ಕಟ್ಟು ಇದು. ಕುಟುಂಬದ ರಕ್ಷಕಿಯಾಗಿ, ಪೋಷಕಿಯಾಗಿ ಹೆಣ್ಣು ಆ ಸಾಮಾಜಿಕ ಸಂಸ್ಥೆಯನ್ನು ಕಾಯ್ದುಕೊಳ್ಳುತ್ತಾಳೆ ಎಂಬುದನ್ನು ಬಹಳ ಮೆಚ್ಚುಗೆಯಿಂದ ಚಿತ್ರಿಸುವುದು ಇದ್ದದ್ದೇ. ಆದರೆ ಆ ಸಂಸ್ಥೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವುದೇ ಆಕೆಗೊಂದು ಸವಾಲು ಎಂಬ ಮುಖವನ್ನು ತ್ರಿವೇಣಿಯವರು ಚಿತ್ರಿಸುತ್ತಾರೆ. ಅಥವಾ ಈ ನೆಲೆಯನ್ನು ಹೀಗೂ ಹೇಳಬಹುದು: ಬದಲಾಗುತ್ತಿದ್ದ ಸಾಮಾಜಿಕ ಸನ್ನಿವೇಶದಲ್ಲಿ ಸ್ವತಂತ್ರ ಮನೋಭಾವದ ಶಿಕ್ಷಿತ ಹೆಣ್ಣು ಮಕ್ಕಳು ಈ ಸಾಮಾಜಿಕ ಸಂಸ್ಥೆಯಲ್ಲಿ ತಮ್ಮ ಸ್ಥಾನವನ್ನು ಮರು ವ್ಯಾಖ್ಯಾನ ಮಾಡಿಕೊಳ್ಳಬೇಕಾಗಿದ್ದ ಸಂಧಿಕಾಲ ತ್ರಿವೇಣಿಯವರ ಕಾದಂಬರಿಗಳಲ್ಲಿ ಇದೆ. ಈ ವಸ್ತುವನ್ನು ನಿರ್ವಹಿಸುವಾಗ ತ್ರಿವೇಣಿಯವರು ಒಂದು ತಾತ್ವಿಕ ನಿಲುವನ್ನು ಹೊಂದಿದ್ದಾರೆ. ಕೌಟುಂಬಿಕ ಜವಾಬ್ದಾರಿಗಳ ಆಚೆಗೆ ಅಥವಾ ಜೊತೆಗೆ ಹೊಸ ಜೀವನದ ಅವಕಾಶಗಳನ್ನು ಪಡೆಯಲು ಬಯಸುವ ಹೆಣ್ಣು ಅದನ್ನು ಸ್ವಂತ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಕುಟುಂಬ ಎಂಬ ಸಂಸ್ಥೆಯೇ ತನ್ನ ಸ್ವರೂಪದಲ್ಲಿ ಬದಲಾವಣೆ ತಂದುಕೊಂಡು ಆಕೆಯ ಹೊಸ ವಿನ್ಯಾಸಗಳಿಗೆ ಜಾಗವನ್ನು ಒದಗಿಸುವುದಿಲ್ಲ. ಅದು ನಿರ್ಮಮತೆಯನ್ನೇ ಪ್ರಕಟಿಸುತ್ತದೆ. ತನ್ನ ನಿಯಮಗಳನ್ನು ಪಾಲಿಸಲು ಸೋತವರನ್ನು ಹೊರನಡೆಯಲು ಸೂಚಿಸುತ್ತದೆ. ಮಹಿಳಾ ಆರ್ಥಿಕತೆ, ಜಾತಿ ಮೊದಲಾದ ಹಲವು ಸಂಗತಿಗಳನ್ನು ತ್ರಿವೇಣಿಯವರು ಹೆಚ್ಚಾಗಿ ಚರ್ಚಿಸಲಿಲ್ಲ. ಬಹಳಷ್ಟು ಕಾದಂಬರಿಗಳಲ್ಲಿ ಮಹಿಳೆಯ ಮನೋಲೋಕವನ್ನು ಅರ್ಥೈಸುವ ಪ್ರಯತ್ನಗಳನ್ನೂ ಮಾಡಿದ್ದಾರೆ. ಇಲ್ಲಿ ಆ ಆಯಾಮವನ್ನು ಅಷ್ಟಾಗಿ ವಿಸ್ತರಿಸಲು ಹೋಗಿಲ್ಲ. ಮಹಿಳಾ ಸಾಮಾಜಿಕತೆಯನ್ನು ತ್ರಿವೇಣಿಯವರು ಹೇಗೆ ಗ್ರಹಿಸಿದ್ದಾರೆ ಎಂಬ ಕಡೆ ಹೆಚ್ಚು ಗಮನ ಕೊಡಲಾಗಿದೆ. ಈ ನಮ್ಮ ಸಮಾಜದಲ್ಲಿ ಮಹಿಳೆಯ ಬದುಕಿನ ಸಂಕಷ್ಟಗಳು ಎಂಥವು? ಯಾವ ಮೂಲದಿಂದ ಅವು ಸಿಡಿದೇಳುತ್ತವೆ? ಇವು ಮಹಿಳೆಯ ಬದುಕನ್ನು ದಾರಿಗಾಣದಂತೆ ಹೇಗೆ ಸುತ್ತುವರಿಯುತ್ತವೆ ಎಂಬ ವಾಸ್ತವವನ್ನು ಅವರು ಸ್ಪಷ್ಟವಾಗಿಯೇ ಕಾಣಿಸಿದ್ದಾರೆ. ಮುಂದುವರೆದು ಮಹಿಳೆಯ ಬದುಕಿಗೆ ಸೂಕ್ತವಾದ ಹೊರದಾರಿಗಳನ್ನು ತೋರಿದರೆ ಎಂದರೆ ಅದು ಸಾಧ್ಯವಾಗದಂತಹ ಸಾಮಾಜಿಕ ಬಂಧನ ಮಹಿಳೆಯನ್ನು ಆವರಿಸಿದೆ ಎಂಬುದೇ ಉತ್ತರವಾಗಬಹುದೇನೋ. ಹೆಜ್ಜೆಯನ್ನು ಮುಂದಿಡಲು ಹೊರಡುವ ಮಹಿಳೆಯರು ಇಂದಿಗೂ ಈ ಪ್ರಶ್ನೆಗಳನ್ನೇ ಎದುರಿಸಬೇಕಿದೆ ಎಂಬುದನ್ನು ಗಮನಿಸಿದರೆ ಈ ಮಾತು ಹೆಚ್ಚು ಅರ್ಥವನ್ನು ಪಡೆಯುತ್ತದೆ. ಪ್ರಧಾನ ಧಾರೆಯ ಶುದ್ಧ ಸಾಹಿತ್ಯಕ ವಿಮರ್ಶೆಯ ನೋಟಕ್ಕೆ ತ್ರಿವೇಣಿಯವರ ಕತೆ ಕಾದಂಬರಿಗಳು ಲಘುವಾಗಿ ಕಾಣಬಹುದು. ಆದರೆ ಸ್ತ್ರೀವಾದಿ ಓದಿನ ಮಟ್ಟಿಗೆ ಅವರ ಕತೆಗಳು ನಿಜವಾದ ಅರ್ಥದಲ್ಲಿ ಸ್ತ್ರೀ ಕೇಂದ್ರಿತವಾಗಿವೆ ಎಂಬುದು ನಮಗೆ ಮುಖ್ಯವಾಗುತ್ತದೆ. ಅವರ ಕತೆಗಳಲ್ಲಿಯೂ ಮಹಿಳಾ ಬದುಕಿಗೆ ಪುರುಷನೇ ಪರಾಮರ್ಶನ ಬಿಂದುವೆನಿಸಿದ್ದಾನೆ ಎಂಬುದೂ ನಿಜ. ಆದರೂ ಮುಖ್ಯವಾಗಿ ಮಹಿಳಾ ಬದುಕನ್ನು ಕುರಿತ ಚರ್ಚೆಗಳನ್ನೇ ತ್ರಿವೇಣಿಯವರು ಬೆಳೆಸಿದ್ದಾರೆ ಎಂಬುದನ್ನು ಗಮನಿಸಬೇಕಾಗುತ್ತದೆ.